ಅಖಾಡ ಬಿಗ್ ಫೈವ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಘು, ನಂದು ಒಂದು ಸಿಂಪಲ್ ಪಾಯಿಂಟ್ ಇದೆ ರೀ. ಇಲ್ಲಿ ನಾವು ಯಾರು ಕ್ರಿಕೆಟ್ನ ವಿರೋಧಿಗಳಲ್ಲ, ಆಟದ ವಿರೋಧಿಗಳಲ್ಲ. ನೀವು ಒಂದು ವಾರಕ್ಕೊಂದು ಸಲ, 2 ದಿನಕ್ಕೊಂದು ಸಲ 3 ಮ್ಯಾಚ್ ಆಡಿರೋದು, 3 ಮ್ಯಾಚ್ ಆಡಿಬಿಟ್ಟು 3 ಥರ ಪ್ರತಿರೋಧ. ನಾನು ಸೆಕೆಂಡ್ ಮಾಡಲ್ಲ, ನನ್ನ ಮುಖ ನೋಡಲ್ಲ, ಅವನು ಯಾರೋ ಪಾಕಿಸ್ತಾನದವನು ಬೇರೆ, ಅಲ್ಲಿ ಬ್ಯಾಟ್ನ ಗನ್ ಥರ ಬೇರೆ ಇಟ್ಕೋತಾನೆ ಅವನು. ಏನು ಇದೆಲ್ಲ ಏನು ನಮಗೆ ಒಂಥರ ಅಣಕಿಸ್ದಂಗೆ ಆಗಲ್ವಾ? ಅವ್ರು ಸೋಲಿಸಿರೋದು ಬೇರೆ, ಮಟ್ಟ ಹಾಕಿರೋದು ಬೇರೆ. ಇನ್ನು 50 ಸಲ ಬರಲಿ, ಈಗ ನಾವು ಆಲ್ರೆಡಿ ಚಾಂಪಿಯನ್ಸ್ ರೀ. ಇಂಡಿಯಾ ಆಲ್ರೆಡಿ ಇವ್ರ ಮೇಲೆ ನಾವು ಆಡಿ ನಾವು ನಿಮಗಿಂತ ನಿಮ್ದು ಒಳ್ಳೆ ಟೀಮು ಅಂಥೇಳಿ ನಿರೂಪಿಸ್ಕೊಳ್ಳೋಕ್ಕೇನಿದೆ? ಆ ಇಡೀ ಪಾಕಿಸ್ತಾನದ ಹಿಸ್ಟ್ರಿ ತೊಗೊಂಡ್ಬಿಟ್ರೆ ಒಂದು 100 ಜನ ಆಡಿದರೆ ಅದ್ರಲ್ಲಿ 40 ಜನ ಫಿಕ್ಸರ್ಗಳೇ ಕಾಣಿಸ್ತಾರೆ ನಿಮಗೆ. 40 ಜನ ಫಿಕ್ಸರ್ಗಳೇ. ಒಂದಷ್ಟು ಜನ ಬ್ಯಾನ್ ಆಗಿರೋರೇ ಇದ್ದಾರಲ್ಲಿ, ಅಷ್ಟು ಜನ ಬ್ಯಾನ್ ಆಗಿರೋ. ಇನ್ನೊಂದಷ್ಟು ಜನ ಇದೆ ಕ್ಲಾಸ್ ಆಟಗಾರರು, ಇತಿಹಾಸ ಯಾವತ್ತು ನೆನಪಿಸ್ಕೊಳ್ತಕ್ಕಂಥ ಆಟಗಾರರು. ನಾವು ಪಾಲಿಟಿಕ್ಸ್ ಬಿಟ್ಟು ನೋಡಿದ್ರೆ ಹಿಂಗಿದ್ದಾಗ ಇದು ಆಟದ ಅವಶ್ಯಕತೆನೇ ಇರಲಿಲ್ಲ. ಆಡಿದ್ರ ಬರೀ ಸ್ಪೋರ್ಟಾಗಿ ನೋಡಬೇಕಾಗಿತ್ತು ಅದನ್ನು. ರಮಕಾಂತ್, ಮೊದಲನೇದಾಗಿ ತಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದ ಅರ್ಪಿಸ್ತೀನಿ. ಯಾಕೆ ಅಂತಂದರೆ ಈ ದೇಶದ 140 ಕೋಟಿ ಜನರ ಮುಂದೆ ಈ BJPಯ ನಾಟಕವನ್ನು ಹೊರಗಡೆ ತಂದಿದ್ದೀರಿ. ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ಈ ಧೈರ್ಯವನ್ನು ಬೇರೆ ಯಾರೂ ಮಾಡಲ್ಲ, ನೀವು ಮಾಡಿದ್ದೀರಿ. ಆ ಧೈರ್ಯಕ್ಕೆ ಹ್ಯಾಟ್ಸ್ ಅಪ್ ಟು ಯು. ಯಾಕೆ ಈ ವಿಚಾರಗಳನ್ನು ಚರ್ಚೆ ಮಾಡ್ತೀನಿ ಅಂತಂದರೆ, ಒಂದು ಮಾಹಿತಿ ಇದೆ, ಇಂಡಿಯಾದ ಕೆಲವರು ಹೋಗಿ ಪಾಕಿಸ್ತಾನದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಸ್ಟೇಡಿಯಂ ಕಟ್ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಇಂಡಿಯನ್ಸು ಸ್ಟೇಡಿಯಂ ಕಟ್ಕೊಟ್ಟಿದ್ದಾರೆ. ಸೊ ತಾವೇನು ಹೇಳಿದ್ರಿ, ಬುಕ್ಕಿಗಳು ಅಂತ ಏನು ಹೇಳಿದ್ದೀರ, ಇದು ಕೇವಲ ಏನೋ ದುಡ್ಡಿನ ಆಟ ಹೊರತು, ಇತ್ತೀಚೆಗೆ ಆಗಿರ್ತಕ್ಕಂಥ ದುಡ್ಡಿನ ಆಟ ಹೊರತು ಏನು ನಮ್ಮ ICC ಅಧ್ಯಕ್ಷರು ಹೇಳ್ಬೋದಾಗಿತ್ತು. ಅವರು ಭಾರತೀಯರಾಗಿದ್ದರೆ ಹೇಳ್ತಾ ಇದ್ರು, ಆ ಭಾರತೀಯ ಹೆಣ್ಣು ಮಕ್ಕಳಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾನು ಸಹಿಸೋದಿಲ್ಲ, ನಾನು ICC ಅಧ್ಯಕ್ಷನಾಗಿ ನಾನು ಭಾರತವನ್ನು ನಾನು ಕಳಿಸೋದಿಲ್ಲ, ಇಲ್ಲ ಆಡೋದಿಲ್ಲ ಅಂತೇಳಿ. ಕೇವಲ ಒಂದು ರೀತಿ ಗೇಮನ್ನು ಗೇಮಾಗೆ ನೋಡಬೇಕು. ಹಾಗೆ ನೋಡಿದಿದ್ರೆ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರು, ಓ ಇಲ್ಲ ನಾವು ದೇಶ ಪ್ರೇಮಕ್ಕೋಸ್ಕರ ಇಲ್ಲ ICC ಕಪ್ ಅಂತ. ನೀವು ಆಬ್ಸಲ್ಯೂಟ್ಲಿ ಕರೆಕ್ಟಾಗಿ ಹೇಳಿದಿರಿ. ಭಾರತ ಆಲ್ರೆಡಿ ಚಾಂಪಿಯನ್. ಭಾರತ 140 ಕೋಟಿ ಜನರು ಹೋಗ್ಬಿಟ್ಟು ಕೇವಲ 20 ಕೋಟಿ ಇರ್ತಕ್ಕಂಥ ಜನರು ತಿಳಿಗೇಡಿ ದೇಶ ಯಾವತ್ತಾವತ್ತು ಬಂದು ಅಸಹಾಯಕರು, ನಿರಾಯುಧ ಮನುಷ್ಯರಿಗೆ ಪಹಲ್ಗಾಮಲ್ಲಿ ಹೊಡೆದು ಸಾಯಿಸ್ತಂತ ದಟ್ಟ ದರಿದ್ರ ದೇಶ ಅದು ಪಾಕಿಸ್ತಾನ. ಇವ್ರ ಮೇಲೆ ಏನು ಪ್ರೂವ್ ಮಾಡಕ್ಕೆ ಉಳಿದಿತ್ರಿ ನಮಗೆ? ಹಣದಲ್ಲಿ ಪ್ರೂವ್ ಮಾಡ್ಬೇಕೇನ್ರಿ ಅವ್ರಿಗೆ? ನಾವು ನಿಮಗಿಂತ ಹಣದಲ್ಲಿ ಎಕಾನಮಿಲಿ ಪ್ರೂವ್ ಮಾಡ್ಬೇಕಾ? ನಾವು ಅವ್ರಿಗಿಂತ ನದಿಗಳಲ್ಲಿ ಪ್ರೂವ್ ಮಾಡಬೇಕಾ? ಪರ್ವತಗಳಲ್ಲಿ ಪ್ರೂವ್ ಮಾಡಬೇಕಾ? ಸಂಸ್ಕೃತಿ ವಿಚಾರದಲ್ಲಿ ನಾವು ಪ್ರೂವ್ ಮಾಡಬೇಕಾಗಿತ್ತು ಅವ್ರ ಮೇಲೆ. ಆಟದ ಶ್ರೇಷ್ಠತೆಯಲ್ಲಿ ಏನಾದ್ರು ಪ್ರೂವ್ ಮಾಡಬೇಕಿತ್ತು? ಎಂಥದ್ದು ಇಲ್ಲ. ಒಂದು ಏಷ್ಯಾ ಕಪ್ ನಾವು ಬಾಯ್ಕಾಟ್ ಮಾಡಿದ್ದಿದ್ರೆ ಅವಶ್ಯಕತೆ ಇರಲಿಲ್ಲ. ಏನಾಗ್ಬಿಡ್ತಾ ಇತ್ತು? ಈ ದೇಶದ ಮುಂದೆ ಈ ದೇಶದ ಆಡ್ಕೋತೀರಾ, ಆಡ್ಕೊಳ್ರಪ್ಪ, ನಿನ್ ಚಾಂಪಿಯನ್ ಆಡ್ಕೋ, ಆಯ್ತು. ಆಳೂರಿಗೆ ಉಳ್ದೋನೆ ನಾಯಕ ಅಂತ ನೀನು ಆಗ್ಬಿಡು ನಾಯಕ. ಬಾಂಗ್ಲಾ ಅದು ಬರ್ಗೇಟ್ ಕೂತಿದೆ, ಅದು ಅಧಪತನ ಕಡೆ ಅದು ಹೋಗಿದೆ. ಶ್ರೀಲಂಕಾ ಚೇತರಿಸ್ಕೋತಾ ಇದೆ. ಉಳ್ಕಡೆ ನೇಪಾಳ ಈಗ ಅಂಬೆಗಾಲು ಇಡ್ತಾ ಇದೆ. ಬಂದು ಇಲ್ಲ ಅವರು. ಇನ್ನೇನು ಮಾಡಬೇಕಾಗಿತ್ತು ಇದರಲ್ಲಿ? ಇನ್ನೇನಿತ್ತು ರೀ ಇಲ್ಲಿ? ಆಡ್ಕೊಳಪ್ಪ, ಆಯ್ತು ನೀನೇ ಬಿಡಪ್ಪ ದೊಡ್ಡ ನಾಯಕ, ಈ ಮುಗಿದೋಗಿತ್ತು ನಮಗೆ. ಅದು ಏಷ್ಯಾ ಕಪ್ ಏನಾದ್ರು ಆಡಿಲ್ಲ, ಗೆದ್ದಿಲ್ಲ ಅಂದಿದ್ರೆ ಆಯ್ತು. ಗೆದ್ದ ಬಂದಿದ್ದೇನು ಇಲ್ವಾ? ಭಾರತಕ್ಕೆ ಬಂದ ಕೀರ್ತಿ ಏನು? ಡಿಸೈಡ್ ಮಾಡಿಬಿಟ್ರ ಆಡಿ ಕೀರ್ತಿ. ಆಗ ನೀವು ಬರೀ ಕ್ರೀಡಾಪಟುಗಳಾಗಿ ಆಡ್ರಪ್ಪ, ಇದನ್ನ ನಮ್ಮ ತಕರಾರಿಲ್ಲ ಅನ್ಬೇಕು. ಅಲ್ಲಿ ಹೋಗೋದು, ಸೆಕೆಂಡ್ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳಿ ಆಸ್ ಇಫ್ ನಾವು ಗೆದ್ರು ಎಂತ ಪ್ರತಿಭೆ ತೋರಿಸಿದ್ವಿ ಗೊತ್ತಾ? ನೋಡಿ, ಸೆಕೆಂಡ್ ಮಾಡಲಿಲ್ಲ. ಇದು ಯಾವ ಥರದ? ಈ ದೇಶದ ಒಣಪ್ರತಿಷ್ಠೆ ಆಗಲ್ವಾ ಇದು? ಒಣಪ್ರತಿಷ್ಠೆ ಅಲ್ಲ. ಈ ದೇಶದ ಮುಂದೆ ನಾಟಕಗಳು, ಒಳ ಒಪ್ಪಂದಗಳು ಬೆತ್ತಲೆಯಾಗಿದ್ದಾವೆ. ಈ ದೇಶದ 140 ಕೋಟಿ ಜನಗಳು ಯಾರ್ಯಾರು ಒಳ ಒಪ್ಪಂದಗಳನ್ನು ಮಾಡಿಕೊಂಡು, ಯಾರ್ಯಾರು ಒಳಗ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡು, ಯಾರ್ಯಾರು ಬುಕ್ಕಿಗಳ ಆಟಗಳನ್ನು ಆಡ್ತಾ ಇದ್ರು, ಜನರನ್ನ ಮೋಸ ಮಾಡಿ ದುಡ್ಡು ಮಾಡುವಂತ ಕೆಲಸ ಮಾಡ್ತಾ ಇದ್ರು, ಅವರ ಮುಂದೆ ಇವತ್ತು ಬೆತ್ತಲಾಗಿದ್ದಾರೆ. ಸೊ ಆ ಬೆತ್ತಲತನನೇ ನಡ್ತಿರ್ತಕ್ಕಂಥ ಡ್ರಾಮಾಗಳು.